ನಂದಿನಿ, ಸುಮ್ಮನೆ ಅಷ್ಟು ದೂರದಿಂದ ಯಾಕೆ ಬರೋಕ್ಕೋದೆ? ಇನ್ನು ಸ್ವಲ್ಪ ಹೊತ್ತು ವೆಯ್ಟ್ ಮಾಡಿದರೆ ಇವರೇ ಬರ್ತಾ ಇದ್ರು ನೀನು ಕರ್ಕೊಂಡು ಹೋಗೋದಕ್ಕೆ. ಸುಮ್ಮನೆ ನೀನು ತುಂಬ ರಿಸ್ಕ್ ಆಗೋಯ್ತು ಅಂತ ಅನಿಸುತ್ತೆ ಅಲ್ವಾ? ಏ ಬುಡು ರುಕ್ಮಿಣಿ, ನಾನು ನನ್ನ ಮಗಳು ನೋಡೋಕೆ ಬಂದೆ ಕತೆ. ಚೆನ್ನಾಗಿ ಮಾತಾಡ್ತಿದ್ದೆ ನೀನು. ಏನು ಏನು ಸಿಕ್ಕಿಲ್ಲ ಕತೆ, ಭಾರಿ ಚೆನ್ನಾಗವಳಲ್ಲ. ಇತಗಿ ಸೂರ್ಯಂಗೂ ಇಲ್ಲ, ಇದು ನಿನ್ನಂಗೂ ಇಲ್ಲ, ನನ್ನಂಗದೆ ಭಾರಿ ಚೆನ್ನಾಗವಳೆ ನೋಡೋಕ್ಕೆ. ಏನು ಇತಗಿ ಗೋಳೆ ಹೆಣ್ಗೆಂಪು ಚೆನ್ನಾಗವಳೆ. ನಾನು ಲಕ್ಷಣ ಭಾರಿ ಲಕ್ಷಣ ನನ್ನಂಗೆ. ನೋಡು ಚಿನ್ನು, ನೀನು ದೊಡ್ಡಮ್ಮನ ರೀತಿ ಇದೆಯಂತಲ್ಲ. ಯಾವ ಥರ ಮಾತಾಡ್ತಿದ್ದಾರೆ ದೊಡ್ಡಮ್ಮ ನೋಡು. ನಂದಿನ ತಕೋ, ತಕೋ ಇವಳ. ಇರು ಮನ್ಗವಳೆ, ಮನ್ಗಿರ್ಲಿ ಇರು, ಆಮೇಲೆ ಬೇಕಾದ್ರೆ ಎತ್ಕೋತೀನಂತೆ. ಓ ಚೆನ್ನಾಗಿ ಮಾತಾಡ್ತಿದ್ದಿ. ಮುಗಿನ ಎದಳಿಸ್ಬಿಟ್ಟು ಬೆಳಕತ್ತಿರು ಮನೆ ಕಳ್ಳಿ. ನೀನು ಹೆಂಗಿದ್ದಿ? ಚೆನ್ನಾಗಿದ್ದೀಯಾ? ಹ್ಞೂ ಚೆನ್ನಾಗಿದ್ದೀನಿ. ನೀನು? ನಾನು ನಿನ್ನ ಕೇಳಿದ್ರೆ ನೀನು ನಾನೇ ವಾಪಸ್ ಕೇಳ್ತಿದ್ದೀಯಲ್ಲ. ಸರಿ ಕತೆ. ಸೂರ್ಯವ್ರೆ ಹೆಂಗಿದ್ದಾಳು ಮಗ? ನಾನು ಅದೇ ನೋಡ್ತಾ ಇದ್ದೀನಿ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ, ಲಕ್ಷಣವಾಗಿದೆ. ಮನೆಗೆ ಮಹಾಲಕ್ಷ್ಮಿ ಬಂದ್ಬಿಟ್ಲು ಬಿಡಿ. ಮಹಾಲಕ್ಷ್ಮಿ ಕತೆ ಉಂಕಂದಿನಿ. ಮನೆ ಮಹಾಲಕ್ಷ್ಮಿ ಬಂದ್ಬಿಟ್ಲು. ಕಾಯ್ಕೊಂಡಿದ್ದು ಮನೆಗೆ ಒಂದು ಮಕ್ಕಳೆಲ್ಲ ಏನೂ ಇಲ್ಲ ಅಂತ. ಇನ್ನೂ ಸ್ವಲ್ಪ ದಿವಸ ಆದರೆ ನಿನಗೂ ಮಗಳು ಮಗನ ಅವನು ಬರ್ತಾನೆ ಕರ್ತಕ್ಕ. ಇಬ್ಬರು ಒಟ್ಟೊಟ್ಟಿಗೆ ಆಡಿಸ್ಬೋದು. ನಿಮ್ಮ ಅವನು ನನಗೂ ಯಾವುದೇ ಜಗಳನೂ ಹಾಕಿಲ್ಲ, ಏನೂ ಹಾಕಿಲ್ಲ. ನನಗೊಂದು ಅಂತ ಕಚ್ಚಾಡಿ ಹೋಗು. ಈಗ ಇಬ್ರಿಗೂ ಒಂದೊಂದು ಆಯ್ತದೆ. ರುಕ್ಮಿಣಿಗೆ ಏನಾದರೂ ಬೇಕಾದರೆ ಕೊಡಬೇಕಾಗಿತ್ತು, ಊಟ ತಿಂಡಿ. ಇಲ್ಲ ಇಡ್ಲಿ ತಂದ್ಬಿಟ್ಟು ಕೊಟ್ಟವ್ರೆ. ಆಮೇಲೆ ಇನ್ನೊಂದ್ಸಲ ಆಮೇಲೆ ಕೊಡಿ ಅಂತಂದವ್ರೆ. ರುಕ್ಮಿಣಿ, ನಾವು ಆಚೆ ಇರ್ತೀವಿ, ನೀವು ರೆಸ್ಟ್ ಮಾಡು ಮೊದಲು, ಆಮೇಲೆ ಬಂದು ಮಾತಾಡ್ಸೋದಿರುತ್ತೆ. ಗೌರಿ ನಡಿ. ಸರಿ ಮಾವ, ಏನು ಪ್ರಾಬ್ಲಮ್ ಇಲ್ಲ. ಸುಮ್ಮನೆ ಯಾಕೆ? ಏನಿಲ್ಲ, ಪ್ರಾಬ್ಲಮ್ ಇಲ್ಲ, ಸುಮ್ಮನೆ ಇರಿಲ್ಲೇನೆ. ನೀವೆಲ್ಲ ಆಚೆ ಕೂತ್ಕೊತೀರಾ? ಸುಮ್ಮನೆ ವೆಯ್ಟ್ ಮಾಡ್ತೀರಾ? ಇಲ್ಲಲ್ಲಿ ಇದ್ದಿದ್ದಿಲ್ಲ, ಅಲ್ಲಿ ಚೇರೆಲ್ಲ ಇದೆಯಲ್ಲ, ಕೂತ್ಕೊಳ್ಳಿ ಇಲ್ಲೇ. ಸುಮ್ಮನೆ ಆಗಲಿದ್ದು ಹಾಗೆ ನಿಂತಿದ್ದೀರಾ? ನನಗಂತೂ ಭಾರಿ ಖುಷಿ ಆಯಿತು. ಹೊಸಿ ಚೆನ್ನಾಗಿ ಇಷ್ಟ ಆಗಲಿಲ್ಲ. ಸ್ವೀಟೇನು ತಂದೆ ಇಲ್ವಲ್ಲ ನೀವು? ಅದೇ ಕನ್ಸೂರಿ, ಸ್ವೀಟ್ ಏನು ತಂದೆ ಇಲ್ಲ, ತತ್ತೀನಿ ಅಂದ್ಬಿಟ್ಟು. ಇಲ್ಲ ಕಣೆ ಗೌರಿ, ನಾನು ತಂದೀವಿ, ಕಾರಲ್ಲಿ ಅದು ತಂದು ತಗೋಬೇಕೀನಿ. ಹೌದು ಅಪ್ಪ, ಇಲ್ಲಿ ಇರೋರಿಗೆಲ್ಲ ನರ್ಸ್ಗೆ ಸ್ಟಾಪ್ಗೆ ಡಾಕ್ಟ್ರಿಗೆಲ್ಲ ಕೊಡಬೇಕಿತ್ತು. ನಾವು ಅವಾಗಲೇ ಸ್ವೀಟ್ ತಂದು ಇಟ್ಕೋಬೇಕಿತ್ತು. ನಾವು ಇಲ್ಲೇ ಬಂದು ಕೂತ್ಕೊಬಿಟ್ವಲ್ಲ, ತಗೋಬರೋಣ ತಾಳಿ. ರುಕ್ಮಿಣಿ ಇಲ್ಲೇ ಇರಿ, ಬರ್ತೀನಿ. ಸರಿ ರೀ, ಸರಿ ಹೋಗಿದ್ದು ಬನ್ನಿ. ಸೂರ್ಯವ್ರೆ, ಮಗಿಗೆ ಬಟ್ಟೆ ಗಿಟ್ಟೆ ಅದೆಲ್ಲ ಯಾವಾಗ ತರೋದು? ನಂದಿನಿ, ಆಮೇಲೆ ತಂದ್ರೆ ಆಯಿತು ಬಾ. ಒಂದೊಂದು ಎರಡು ಜೊತೆ ಇದೆ ಸಾಕು ಮನೆಗೆ ಹೋಗೋ ತನಕ. ನೀನು ಬರೀ ಅದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದ್ದಿಲ್ಲ ಬಾ, ಕೂತ್ಕೋ. ನಾನು ಅಂದ್ಕೊಂಡಿದ್ದೆ ಮನೆ ಇನ್ನೂ ಇವಾಗಲೇ ಡೆಲಿವರಿ ಟೈಮ್ ಇಲ್ಲ, ಶ್ರೀಮಂತ ಸಸರೆಲ್ಲ ಮುಗಿಸ್ಕೊಂಡು ಅಂತ ನಾನು ಅಂದ್ಕೊಂಡಿದ್ದೆ. ಆದರೆ ಇವಳು ಇಷ್ಟು ಬೇಗ ಬಂದುಬಿಟ್ಟಿದ್ದಾಳೆ. ಸರಿ, ಇಬ್ರು ಮಾತಾಡ್ತಾರೆ, ನಾನು ಬರ್ತೀನಿ. ರುಕ್ಮಿಣಿ, ಏನು ಚೆನ್ನಾಗಿದೆಯಾ? ಇಲ್ಲ ನಂದಿನಿ, ಸ್ವಲ್ಪ ಯಾಕೋ ಸುಸ್ತಾಗ್ತಾ ಇದೆ. ಸ್ವಲ್ಪ ಹೊಟ್ಟೆ ನೋವ್ತಾ ಇದೆ. ಇವಳು ನೋಡ್ಕೊಂಡು ಹಾಗೆ ಮರ್ತ್ಕೊಬಿಟ್ಟಿದ್ದೀನಿ ಅಷ್ಟೇ. ಸ್ವಲ್ಪ ಸುಸ್ತಾಗ್ತಾ ಇದೆ. ಡಾಕ್ಟ್ರು ಇದೇ ರೀತಿ ಆಗೋದು ಅಂತ ಹೇಳಿದ್ದಾರೆ. ಇನ್ನೇನು ಮಾಡಲಿ, ಅಡ್ಜಸ್ಟ್ ಮಾಡ್ಕೊತೀನಿ. ಹೇಗಿದ್ದಾಳೆ ನಿನ್ನ ಮಗಳು? ಭಾರಿ ಚೆನ್ನಾಗವಳೆ, ಹೊಸಿ ಚೆನ್ನಾಗಿದ್ದಾಳ. ನಾನು ಇನ್ನೂ ಸುಮಾರು ಬೇಕಲ್ಲ, ಇನ್ನೂ ಒಂದು ತಿಂಗಳ ಹತ್ರ ಬೇಕಲ್ಲ, ಆಮೇಲೆ ಬಟ್ಟೆ ತಗೊಳೋದ ಅಂತ ನಾನು ಅಂದ್ಕೊಂಡಿದ್ದೆ ಹೆಣ್ಮಗಿನೇ ಆಗೋದು ಅಂತ. ಗೊತ್ತಾ, ಅಂಡಿ ಹೆಣ್ಮಗಿನೇ ಆಗಿರೋದು. ಭಾರಿ ಖುಷಿ ಆಯಿತು ನನಗಂತದೆ. ನಿಮ್ಮ ಅವ್ವ ಅಪ್ಪ ಫೋನ್ ಮಾಡಿದ್ದೆ, ನಾನು ಹಾಫ್ ಆನ್ ಅವರಲ್ಲಿ ಹೊರಡ್ತೀನಿ ಅಂತ ಹೇಳಿದ್ದಾರೆ. ಇನ್ನೊಂದು ಅರ್ಧ ಗಂಟೆ ಹೊರಟು ಬಿಡ್ತಾರೆ. ರುಕ್ಮಿಣಿ, ಹಂಗೆ ನೀನು ಹೋಯ್ತಿದ್ದೀಯಾ ಈಗ ಅಪ್ಪನ ಮನೆಗೆ? ಇನ್ನೇನು ಮಾಡಲಿ, ಪಾಪ ಅಪ್ಪ ಕರ್ಕೊಂಡು ಹೋಗಲೇಬೇಕಲ್ಲ. ನನಗೂ ಇಲ್ಲೇ ಇರೋದಂತ ಇಷ್ಟ ಇತ್ತು. ಇಲ್ಲೇ ಉಳ್ಕೋ, ಹೋಗೋದೇನು ಬೇಡ. ಏನು ಮಾಡೋಕ್ಕೋದೆ ನೀನು? ಇಲ್ಲೇ ನಾನು ಇರ್ತೀನಲ್ಲ, ಇಲ್ಲೇ ಉಳ್ಕೋ. ನಿಮ್ಮ ಊರಿಗೂ ಹೇಳು, ಇಲ್ಲೇ ಬಂದಿರೋಕ್ಕೆ ಹೇಳು. ಬಾಡ್ತಾನೆ ಎಲ್ಲನೂ ಇಲ್ಲೇ ಮಾಡೋಕ್ಕೆ. ನನಗೂ ಬೇಜಾರಾಯ್ತದೆ ಗೊತ್ತಾ. ಸುಮ್ಮನೆ ನೀನು ನಿಮ್ಮ ಊರಿಗೆ ಹೋಗಿ ಅಲ್ಲಿ ಬೇಡ, ಇಲ್ಲೇ ಉಳ್ಕೊ. ನಿಮ್ಮ ಊರಿಗೂ ನಿಮ್ಮ ಅಪ್ಪನಿಗೂ ಹೇಳು, ಇಲ್ಲೇ ಸ್ವಲ್ಪ ದಿವಸ ಉಳ್ಕೊಳಕ್ಕೆ. ನನಗೂ ಬೇಜಾರಾಯ್ತದೆ. ನನ್ನ ಮಗಳನ್ನ ನನಗೆ ಈಗಲೇ ಬಿಟ್ಬಿಟ್ಟಿರೋಕ್ಕಾಗಿಲ್ಲ. ನೀನು ಬರೋಗಂಟುವೆ ಇಲ್ಲೇ ಉಳ್ಕೊಳಕ್ಕೆ ಹೇಳು. ಸೂರ್ಯವ್ರಿಗೆಲ್ಲ ಹೇಳ್ತೀನಿ, ಇಲ್ಲೇ ಉಳ್ಕೊಂಡ್ರೆ ಚೆನ್ನಾಗಿರ್ತದೆ ಕಣ್ ರುಕ್ಮಿಣಿ. ನೋಡು, ಏನಾರು ಇದ್ದೆ ಮಾಡು, ಇಲ್ಲೇ ಉಳ್ಕೊಳಕ್ಕೆ. ಅದು ಬೇರೆ ಹೋಯ್ತೀನಿ ಅಂತ ಕೂತಿದ್ಯಲ್ಲ ನೀನು, ಈಗಲೇ ಹೋಗ್ಬೇಡ. ನಮ್ಗೆ ಇಷ್ಟ ಆಯ್ತಿಲ್ಲ ನೀನು ಹೋದ್ರೆ, ನಂಗೆ ಬೇಜಾರಾಯ್ತದೆ. ನಾನು ಒಬ್ಬಳೇ ಇರೋಣ ಮನೇಲಿ. ಈಗಲಾದ್ರು ನನ್ನ ಮಗಳವ್ರು ಮನೇಲಿ ಇರ್ತಾಳೆ, ಅವ್ರ ಜೊತೆಗೆ ಹೆಂಗಾದ್ರು ಕಾಲ ಕರ್ಕೊಂಡು ಇರ್ಬೋದು. ನೀನು ನೋಡು, ಅವಳು ಕರ್ಕೊಂಡು ಹೊಂಟೋಗ್ತೀನಿ ಅಂತಿದ್ದಿಲ್ಲ, ಈಗ ಡೈರೆಕ್ಟ್ ಮನೆಗೆ ಹೊಂಟೋಗೋದನ್ನ ಮನೆಗೆ. ನಂದಿನಿ, ಬೇಡ ಸುಮ್ಮನಿರು. ಏನು ಮಾಡೋದಕ್ಕೆ? ಸುಮ್ಮನೆ ಏನು ಮಾಡೋದಕ್ಕಲ್ವಾ? ಬೇಡ ಸುಮ್ಮನಿರು, ಅಲ್ಲಿಗೆ ಹೋಗ್ತೀನಿ. ಅಪ್ಪನ ಮನೆಗೆ ಹೋಗ್ಬೇಕಲ್ವ, ಮಗು ಕರ್ಕೊಂಡು, ಮಗು ಸೀಮಂತ ಶಾಸ್ತ್ರ ಮಾಡ್ಕೊಂಡು ಮುಗಿಸ್ಕೊಂಡು ಕರ್ಕೊಂಡು ಹೋಗಿಲ್ಲ, ಏನೂ ಇಲ್ಲ. ಆಮೇಲೆ ಏನು ಅನ್ಕೋತಾರೋ ಏನೋ. ಬೇಡ ಇರು, ಏನೋ ಬೇಗ ಬಂದುಬಿಡ್ತೀನಿ. ತುಂಬ ದಿನ ಏನು ವೆಯ್ಟ್ ಮಾಡೋದಿಲ್ಲ, ಬೇಗ ಬಂದುಬಿಡ್ತೀನಿ. ಇಲ್ಲಿ ನಾನೇನು ಕೆಲಸ ಮಾಡ್ತಾಯಿದ್ನಾ? ಎಲ್ಲನೂ ಅವರೇ ಮಾಡ್ಕೋತಾಯಿದ್ರು. ಆದ್ರೂ ಇರಲಿ, ಬೇಡ ಇರು. ಆಮೇಲೆ ಏನಾದ್ರೂ ಯಾರು ಏನಾರು ಅಂದ್ಕೊಳ್ಳೋದಿಲ್ಲ. ಅತ್ತೆ ಮಾವನೇ ಆಗಲಿ, ಅವ್ರ ಅಪ್ಪನ ಮನೆಗೆ ಹೋಗದೆ ಇಲ್ಲೇ ಉಳ್ಕೊಂಡಿದ್ದಾಳೆ ಅಂತ ಅದು ಅನ್ನೋದಿಲ್ವಾ? ಅಲ್ಲ, ನಿಗೆ ಇಷ್ಟ ಆಯ್ತದ ಹೇಳೀಗ ನೀನು. ಅತ್ತೆ ಮಾವ ಏನು ಅನ್ಕೊಳ್ಳೋರು? ಅವ್ರು ಏನು ಅನ್ಕೊಳ್ಳೋಕ್ಕಿಲ್ಲ ಕತೆ. ನಾನು ಮಾತಾಡ್ತೀನಿ ಅತ್ತೆ ಮಾವನ ಜೊತೆಗೆ, ನಾನು ಹೇಳ್ತೀನಿ ಇರು. ಅಲ್ಲ, ಮಗಿನ ಇಲ್ಲ ಇಸ್ಕೊತೀನಿ ಅಂದರೆ ಅವ್ರಿಗೂ ಖುಷಿ ತಾನೆ. ಅವ್ರಿಗೂ ಮಗಿನ ಕಂಡ್ರೆ ಭಾರಿ ಆಸೆ ಇರ್ತದೆ. ಸುಮ್ಮನಿರು. ಹಂಗಿದ್ರೆ ನನ್ನ ಮಗಿಗೆ ಅಕ್ಕ ಬಂದ್ಬಿಟ್ಲು ಆಲೆಯ ಬಿಡು. ಸುಮ್ಮನೆ ಕಳದೆ ಇರಬೇಕು ಕೆಲಸ, ಇಲ್ಲಿ ಏನೂ ಕೆಲಸ ಇಲ್ಲ. ತುಂಬ ಹರ್ಚ್ತಿದ್ಲು ನಂದಿನಿ. ಇವಾಗೇನೋ ನಿದ್ದೆ ಮಾಡ್ತಿದ್ದಾಳೆ ಅಷ್ಟೇ. ಸಿಕ್ಕಾಬಟ್ಟೆ ಹರ್ಚಾಡ್ತಾ ಇದ್ಲು. ನಾನು ಹೇಳ್ತಿದ್ದೆ, ನಿಮ್ಮ ದೊಡ್ಡಮ್ಮ ಬರ್ತಾರೆ ಇರು, ನೀನು ಮಾಡ್ತಾರೆ ಅಂದರೆ ನೀನು ನೋಡ್ರಿ, ನಮ್ಮ ಮುದ್ದಾಡ್ತಾ ಕೂತಿದ್ಯಲ್ಲ ನೀನು. ಮಾಕ ನೋಡ್ಬಿಟ್ಟು ಹೆಂಗೆ ತಾನೇ ಮನ್ಸು ಬಂದದು. ಟ್ರೆಂಗ್ 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 ಟ್ರೆಂಗ್. ರುಕ್ಮಿಣಿ ತಾಳ ಫೋನ್ ಮಾಡ್ತಾಳೆ. ಬಂದಾಗಲಿಂದ ಗಾಬರಿ ಆಗ್ಬಿಟ್ಟವಳೆ.
ಅಪ್ಪು ಹೇಳ್ಬಿಟ್ಟು ಬರ್ತೀನಿ ಬಂದೀನಿ ಅಂತ. ಹಾಂ ಸರಿ ಸರಿ ಹೋಗಿ ಹೋಗು ಹೋಗು. ತಾಳು ಸೂರ್ಯವ್ರಿಗೆ ಹೇಳ್ಬಿಡ್ತೀನಿ. ಸೂರ್ಯವ್ರಿಗೆ ಹೇಳ್ಬಿಟ್ಟು ಇಲ್ಲಿರೋಕ್ಕೆ ಹೇಳ್ತೀನಿ. ಹಲೋ ಅಬ್ಬ ಹೇಳು, ಏನು ಮಾಡ್ತಿದ್ದೀನಿ? ಏನು ಚೆನ್ನಾಗಿದೆಯಾ? ಅದೆಲ್ಲ ಇರಲಿ, ಓದಾ ಹುಷಾರಾಗಿ ಓದಾ? ಬಡ್ಕಡೆ ನಾನು ಬೇಡ ಬೇಡ ಅಂತ. ಅಲ್ಲ ಅವಳ ಮಗಿ ನೋಡಕ್ಕೆ ನೀನು ಯಾಕೆ ಹೋಗಿದ್ದಿ? ಸುಮ್ಮನೆ ಬೇಡ ಆದರೂ ಕೇಳಿದ್ರೆ ಹೋಗೋಳು ಬಸ್ಸಲ್ಲಿ. ಏನು ರೋಗ ಅಂತಾರೆ ನಿನಗೆ ಮೊಲ್ಲಗ್ರೆ? ಇರು ತಿಕ್ಕ ದಪ್ಪ ಗಂಟ ನಿನ್ನ ಬಳಸ್ಕೊತಾರೆ, ಆಮೇಲೆ ಮೂಲೆ ತೆಗೆದು ಬಿಸಾಕ್ತಾರೆ ಕತೆ. ಬೇಡ ಆದರೂ ಹೋಗಿ ನಿಂತವಳೇನು ಜಲ್ಲಿ ಸುರ್ಕಿ ನನಗೆ. ಏನು ಜಲ್ಲಿ ಸುರ್ಕಿಯ ನೀನು? ಅಲ್ಲಕ್ಕ ನೀವು ಅದಕ್ಕೆ ಮಾಡ್ತಿದ್ದೀನಿ ನೀನು. ಈಗ ಸ್ವಲ್ಪ ಹೊತ್ತಲ್ಲಿ ತಾನೇ ಬಂದೀನಿ, ಹುಷಾರಾಗಿ ಬಂದೀನಿ ಕತೆ. ನೀನು ಹುಷಾರಾಗಿರು, ದೊಡ್ಡವ ಇಲ್ಲ. ಬಾ ಉಗಿತಾಳೆ, ಅವಳಿಗೂ ಹೇಳ್ದಾನೆ ಕಡ್ದು ಬಂದಿದೆಯಲ್ಲ ಉಗಿತಾ ಕೂತಾವಳೆ ಇಲ್ಲಿ. ನನ್ನ ಕಂಡ್ರೆ ಒಂಚೂರು ಆಸೆ ಇಲ್ಲ ಏನೂ ಇಲ್ಲ, ಇಷ್ಟ ಬಂದಂಗೆ ಆಡ್ತಾ ಕೂತವ್ರೆ ಅಂತ ಇಲ್ಲಿ ಉಗಿತಾ ಕೂತಾವಳೆ. ನಿನಗೇನು ಜ್ಞಾನ ಬೇಡವಾ? ಜ್ಞಾನ ಇದ್ರೆ ತಾನೆ ನಿನಗೆ ಹಾಗೆಲ್ಲ ಹಾಡೋಕ್ಕೆ. ನಿನ್ನ ಎತ್ಬಿಟ್ಟಲ್ಲ ನಾನು ಎತ್ತ ಹೇಳಿದ ಮಾತು ಕೇಳೋಕ್ಕಿಲ್ಲ, ಕತೆ ಕೇಳೋಕ್ಕಿಲ್ಲ. ಬೇಡ ಬೇಡ ಅಂತ ಬಡ್ಕೊಂಡಿವ್ನಿ ನಾನು. ಬೇಡ ಕಣವ ಬೇಡ, ನಾ ಏನೋ ಹೋಗ್ಬೇಕೆ ಅಂತ. ನಿನಗೆ ಅವ್ನ ಮಾತಕ್ಕಿಂತ ಬಿತ್ರಿನೇ ಹೆಚ್ಚಾಗೋದು. ಅವಳು ನೋಡೋಕ್ಕೇನು ಮಾಡೋಕೋದೆ ಕೊನೆ ಪಕ್ಷ. ಏನಕ್ಕೆ ಹೋಗಿದ್ರು ನಾನು ಸೌಸವ್ನಿ. ಅವಳು ನೋಡೋಕ್ಕಾಗಿ ಬಸ್ ಹತ್ಕೊ ಹೋಗಿದೆಯಲ್ಲ, ನಿಂಗೇನು ಬುದ್ಧಿ ಇದ್ದದ? ಸರಿ ಕತೆ ಮಗಿಗೆಲ್ಲ ಎತ್ಕೊಳಕ್ಕೆಲ್ಲ ಹೋಗ್ಬೇಡ ನೀನು. ಆಮೇಲೆ ಸುಮ್ಮನೆ ಯಾಕಬೇಕು? ಥೂ, ನನಗೆ ನಾಚಿಕೆ ಆಯ್ತದೆ, ನಾಚಿಕೆ. ಬಳಸ್ಕೊತವ್ರೆ ಕಣ್ಣೆ ಮಗ ನೀನು ಒಳ್ಳೆತನವ ದುರುಪಯೋಗ ಮಾಡ್ಕೊಂಡು ಆಮೇಲೆ ಬಿಸಾಕ್ತಾರೆ ಕಂತಕೋ ಏನೂ ಗೊತ್ತಿಲ್ಲದವ್ರಂಗೆ. ಬಸ್ರಿ ಆರಾಮಾಗಿ ಉಣ್ಕೊಂಡು ತಿನ್ಕೊಂಡು ಅಪ್ಪನ ಮನೇಲಿ ಇರ್ದೆ ಬಿಟ್ಟು ಹೋಗವಳೆ ಅಲ್ಲಿಗೆ. ಏನವಳಿ ಅವಳು ನೌಕರಿ ಮಾಡಕ್ಕೆ ಹೋಗಿದೀಯ ನೀನು? ಅವಳು ಜೀತ ಮಾಡಕ್ಕೆ ಹೋಗಿದೀಯಾ? ಇಲ್ಲ ಕೆಲಸದವಳ ನೀನು? ಏನು ಗೊತ್ತಾಗಿಲ್ವ ನಿನಗೆ? ಎಷ್ಟು ಬಡ್ಕೊಂಡ್ರು ಅಷ್ಟೇ ತಕೊ. ನೀನು ಯಾವ ಕಾಲಕ್ಕೆ ಬುದ್ಧಿ ಕಲ್ತಿ ನೀನು ಕಲಿಯೋಕ್ಕೆಲ್ಲ ಬುದ್ಧಿಯ ಹಿಂಗೆ ನಿನ್ನ ಬುದ್ಧಿ. ನಾನು ಆಗ್ಲಿಂದ ನೋಡಿಲ್ವ ನಿನ್ನ? ನೋಡಿ ಸಾಕಾಗದೆ. ಸುಮ್ಮನೆ ನಿನ್ನ ಮುಂದೆ ಬಡ್ಕೊಂಡು ನನಗೂ ಸಾಕಾಗೋಗದೆ ತಗೋ ಒಟ್ಕೊಂಡ. ಉಂಡ್ಗಿಂಡಿಲ್ಲ ಅಂದರೆ ಅವ್ರ ಕಡೆ ನುಡಿಸ್ಕೊತೀನಿ. ಅವ ಉಂಡೆ ಕಣವೆ? ಏನುಂಡೆ? ಅದೇ ಕಣವೆ, ಹೋಟ್ಲೆಲ್ಲ ಅನ್ನ ಬರ್ತಿದ್ದೆ. ಸರಿ ತಕೋ. ಸರಿ ಯಾವಾಗ ಬಂದು? ಯಾವಾಗ ಹೋದಳು? ಯಾವ ಮಗ? ಮಗ ಹೆಣ್ಮಗ ಕಣವ, ಹೆಣ್ಮಗ ಒಸಿ ಚೆನ್ನಾಗಿಲ್ಲ ಕಣವು. ನನ್ನ ಹಂಗೆ ಅದೇ ತೀದು ಬಿಡ್ತೀನಿ ಹಂಗೆ ಮುಸುಡಿಗೆ. ನಿನ್ನ ಹಂಗೆ ಇದ್ದದಂತೆ, ನಿನ್ನ ಹಂಗೆ. ಏನು ಜ್ಞಾನ ಬೇಡ ಜ್ಞಾನ? ಹಾಳ ಚಂದ ನೋಡು, ಹಾಳ ಚಂದ ಬಾ. ಥೂ, ನೀನು ಎತ್ತಿಯದೆ ಅವಳು ಎತ್ತಿದಳು. ನಿನ್ನ ಮಗು ಅವಳ ಮಗು ಅದು ಯಾಕೆ ಹೊಟ್ಟೆ ಉಡ್ತಾಯಿದ್ದೆ ನೀನು? ಮಂಡಿ ನಂಗೆ ಆಗ್ತಿದೆಯಲ್ಲ. ಹೇಳಿದ ಮಾತು ಕೇಳ್ದಾನೆ ಯಾಕೆ ಹೇಳಿದ ಮಾತು ಕೇಳ್ಕೊಂಡು ನೆಟ್ವಾಗ ಇರೋದು ಕಲಿ ನೀನು. ಓ ಆಡ್ತಾಳೆ ಇಲ್ಲಿ ಆಡ್ತಾವ ನೀವ. ಸರಿ ಮಡ್ಗು, ಕೆಲಸ ಅದೇ ಕತೆ ಮಡ್ಗೊಂಡು ಮಾಡ್ತೀನಂತೆ. ಓ ನಿಂದೊಳೆ ಚೆನ್ನಾಗದೆ, ಅದು ಯಾಕೆ ಮಾಡ್ತಿದ್ದೀನಿ ನೀನು? ಸರಿ ಸೂರ್ಯ ಕರಿತವ್ರೆ ಮಡ್ತೀನಿ ಮಡ್ಗನ, ಆಮೇಲೆ ಮಾಡ್ತೀನಿ ಹಟ್ಟಿಗೆ ಹೋದ್ಮೇಲೆ. ಸರಿ ಜಲ್ದಿ ಹೋಗು ಅತ್ತಿಗೆ. ಏನು ಆಸ್ಪತ್ರೆಲ್ಲ ನಿಂತ್ಕೊಂಡಿಯ ನೀನು? ಹೋಗು ನೀನು ಮನೆಗೆ. ಅವ್ರು ಬೇಕಾದ್ರೆ ಕರ್ಕೊಂಡು ರಪ್ನಟ್ಟಿಗಾರು ಕರ್ಕೊ ಹೋಗ್ಲಿಲ್ಲ ಎಲ್ಲಿಗಾರು ಹೋಗ್ಲಿ. ಮೊದಲು ಹಟ್ಟಿಗೆ ಹೋಗಿದ್ದ ನೀನು ನಿಂತೊಳೆಯಲ್ಲಿ ಆಸ್ಪತ್ರೆಗೆ ಹೋಗಿ. ಏನು ಮಾಡೋಕ್ಕೆ ಕೆಲಸ ಇಲ್ವೇನೋ? ಒಟ್ಟಿಗೆ ಬತ್ತಿತ್ತೋಗಿ ನೋಡ್ಕೊಂಡಿದ್ರೆ ಆಯ್ತಿಲ್ವಾ? ನಿನ್ನಂಗೆ ಆಡ್ಬಾರ್ದು ಕಣ್ಣೆ, ನಿನ್ನಂಗೆ ಹುಚ್ಚುಚ್ಚಿನಂಗೆ ಆಡ್ಬಾರ್ದು. ಎಷ್ಟರಲ್ಲಿ ಇರ್ಬೇಕು ಅಷ್ಟರಲ್ಲಿ ಇರ್ಸ್ಕೊಳ್ತಲ್ದೇನೆ. ನಾನು ಸಾವುತ್ತಿನ ತಲೆ ಮೇಲೆ ಕುತ್ಕೊಂಡು ಮೆರೆಸ್ತಾ ಕೂತಾವಳೆ. ತಕೋ ನನಗೇನು ಇವಾಗ ಗೊತ್ತಾಯ್ತದ ನಿನಗೆ ಯಾಕೆ ಆಡ್ತಿದ್ದೆ ನಮ್ಮ ಅವ್ವ ಅಂತ. ಒಂದು ದಿವಸ ಗೊತ್ತಾಯ್ತದೆ ತಕೋ. ಸರಿ ಕಣವ ಮಾಡ್ತೀನಿ. ಸೂರ್ಯರ್ಗೂ ಹೋಗ್ತಾ ಕೂತಾವ ತಾಳು, ಇಲ್ಲ ಫೋನ್ ಮಾಡ್ತಾ. ಮುಂದುವರಿಯುವುದು ಹಂಗೆ ವಿಡಿಯೋ ಹೆಂಗಿತ್ತು ಅಂದ್ಬಿಟ್ಟು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ. ಇನ್ನು ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಂಗೆ ಲೆಫ್ಟಿಗೂ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು, ನಮಸ್ಕಾರ. ಇಷ್ಟ ಆದರೆ ಒಂದು ಲೈಕ್ ಕೊಟ್ಬಿಡಿ. ಬರೋದ ಮತ್ತೆ.